ಬೇರೆ ಆಗೋದೇ ಇಲ್ಲ. ರಾಮನಾಮ ಪಠಣ ಮಾಡಿ ಎಷ್ಟೋ ಜನ ಕ್ಯಾನ್ಸರ್ ಕಾಯಿಲೆಯಿಂದ ವಾಸಿಯಾಗಿದ್ದಾರೆ. ರಾಮನಾಮ ಪಠಣ ಮಾಡಿ ಮೃತ್ಯುವಿನ ಹಿಡಿತದಿಂದ ಪಾರಾಗಿದ್ದಾರೆ. ರಾಮನಾಮ ಪಠಣ ಮಾಡಿ ಅನಾಯಾಸ ಮೃತ್ಯು ದೊಡ್ಡ ವರ. ಇಲ್ದಿದ್ರೆ ಮೃತ್ಯು ಅನ್ನೋದು ಬಹಳ ದುಃಖಕರ. ಅನಾಯಾಸ ಮೃತ್ಯುವನ್ನು ರಾಮನಾಮ ಪಠಣ ಮಾಡಿ ಎಷ್ಟೋ ಜನ ಪಡೆದಿದ್ದಾರೆ. ಇನ್ನು ಆಧ್ಯಾತ್ಮಿಕವಾಗಿ ರಾಮನಾಮ ಪಠಣ ಮಾಡಿ ಅದೆಷ್ಟು ಜನ ಮೋಕ್ಷ ಪಡೆದಿದ್ದಾರಂದ್ರೆ ಸಂತ ತುಳಸಿದಾಸರು ಚೆನ್ನಾಗಿ ಹೇಳ್ತಾರೆ, ರಾಮ ನೀನೆಷ್ಟು ಜನರನ್ನು ಉದ್ಧಾರ ಮಾಡಿದೆಯೋ ಅದಕ್ಕಿಂತ ಹೆಚ್ಚು ಜನರನ್ನು ನಿನ್ನ ನಾಮ ಉದ್ಧಾರ ಮಾಡಿದೀಯ. ನೀನೆಷ್ಟು ಜನರಿಗೆ ಮೋಕ್ಷ ಕೊಟ್ಟಿದೆಯೋ ನೀನು ರಾಮನಾಗಿ ಬಂದಿದ್ದಾಗ ಅದಕ್ಕಿಂತ ಹೆಚ್ಚು ಜನರಿಗೆ ರಾಮತಾರಕ ನಾಮ ಮೋಕ್ಷವನ್ನು ಕೊಟ್ಟಿದೆ. ಆದ್ದರಿಂದ ರಾಮ ಇದ್ದಾನಲ್ಲ, ಅವನು ನಮ್ಮ ಉಸಿರಿನಲ್ಲಿ ಒಂದಾಗಬೇಕು, ನಮ್ಮ ದೃಷ್ಟಿಯಲ್ಲಿ ಒಂದಾಗಬೇಕು, ನಮ್ಮ ಹೃದಯದಲ್ಲಿ ಒಂದಾಗಬೇಕು. ಆಗ ಏನಾಗುತ್ತೆ ಅಂದ್ರೆ ಜೀವನವೇ ಧನ್ಯ ಕೃತಕೃತ್ಯ ಆಗುತ್ತೆ, ಆನಂದದ ಸಂಧಿ ಆಗುತ್ತೆ. ರಾಮ ಕಥೆಯನ್ನು ಕೇಳಲಿಕ್ಕೆ ನಮ್ಮ ಜೀವನ ಸಾಕಾಗಲ್ಲ. ಇನ್ನು 5 ನಿಮಿಷ ಏನ್ ಲೆಕ್ಕ? ರಾಮ ಕಥೆಯನ್ನು ಕೇಳಲಿಕ್ಕೆ ರಾಮನಾಮದ ಮಹಿಮೆಯನ್ನು ಆಲೋಚಿಸಿ ಭಾವಿಸಿ ಅದನ್ನು ಅನುಭವವಾಗಿಸಿಕೊಳ್ಳುವುದಕ್ಕೆ ನಮಗೆ ಜನ್ಮ ಸಾಕಾಗಲ್ಲ. ಆದ್ದರಿಂದ ರಾಮನವಮಿಯ ಈ ಪರಮ ಪವಿತ್ರ ದಿನದಂದು ರಾಮನನ್ನು ನಾವು ಎಷ್ಟು ನಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದೇವೆ, ರಾಮನನ್ನು ನಾವು ನಮ್ಮ ಎಷ್ಟು ನಾಲಿಗೆಯಲ್ಲಿ ತುಂಬಿಕೊಂಡಿದ್ದೇವೆ, ರಾಮನನ್ನು ನಾವು ನಮ್ಮ ಹೃದಯದಲ್ಲಿ ಎಷ್ಟು ತುಂಬಿಕೊಂಡಿದ್ದೇವೆ, ರಾಮನನ್ನು ನಮ್ಮ ಜೀವನ